ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರೊಟೆಸ್ಟ್, ಮತ್ತೊಂದು ಕಡೆ ನೇಮಕಾತಿಗೆ ಒತ್ತಾಯ ಕೇಳಿಬರ್ತಾ ಇದೆ. ಒಂದ್ ಕಡೆ ಪ್ರೊಟೆಸ್ಟ್, ಮತ್ತೊಂದು ಕಡೆ ನೇಮಕಾತಿಗೆ ಒತ್ತಾಯ ಕೇಳಿಬರ್ತಾ ಇದೆ. ಎಕ್ಸಾಮ್ ಅನ್ನ ಬರೆದು ಆಯ್ಕೆ ಆದವರಿಂದ ನೇಮಕಾತಿಗಾಗಿ ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿ ಅಭ್ಯರ್ಥಿಗಳು ಕಣ್ಣೀರನ್ನ ಹಾಕಿದ್ದಾರೆ. 50ಕ್ಕೂ ಹೆಚ್ಚು ಪಶು ವೈದ್ಯಾಧಿಕಾರಿ ಹುದ್ದೆಗಳ ಅಭ್ಯರ್ಥಿಗಳ ಆಗಮನ. ನೇಮಕಾತಿಗೆ ಸರ್ಕಾರದಿಂದ ಆದೇಶವನ್ನ ಹೊರಡಿಸುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ನೇಮಕಾತಿ ಪ್ರಕ್ರಿಯೆ ನಿಲ್ಲಿಸಬಾರದು, ನಾವು ತುಂಬಾ ಕಷ್ಟಪಟ್ಟಿದ್ದೇವೆ, ಆಯ್ಕೆ ಆಗದಿರೋರು ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ನೇಮಕಾತಿಗೆ ಒತ್ತಾಯ ಕೇಳಿಬರ್ತಾ ಇರುವಂತದ್ದು. ಇನ್ನು ಒಂದ್ ಕಡೆಯಲ್ಲಿ ಈ ರೀತಿಯಾಗಿ ಯಾರು ಆಯ್ಕೆ ಆಗಿಲ್ಲ, ಅವರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನಾವೆಲ್ಲರೂ ಇಲ್ಲಿರೋ ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದ್ದೀವಿ. ನಾವೆಲ್ಲರೂ ಈಗ 2 ಇಯರ್ಸಿಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆದು, ಈಗ ಎಕ್ಸಾಮ್ ಬರೆದ್ಮೇಲೆ ಪ್ರೊವಿಷನಲ್ ಫೈನಲಿಸ್ಟ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 ವೀಕ್ ಆಯಿತು ನಮ್ಮ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೇ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದಮೇಲೆ ಇನ್ನೇನು 1 ಮಂತ್ 1.5 ಮಂತಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಐ ಮೀನ್ ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸು, ಲೈಕ್ 210 ಮಾರ್ಕ್ಸ್ ಕೂಡ ತೆಗ್ದಿಲ್ಲ. ನಮ್ಮ ಕಟ್ ಆಫ್ ಇದ್ದಿದ್ದು 600ಗೆ 210 ಮಾರ್ಕ್ಸು. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲೇ ಆಗಿಲ್ವೋ ಅವರೆಲ್ಲ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ, ಹೈಯೆಸ್ಟ್ ಮಾರ್ಕ್ಸ್ ಹೆಂಗೆ ಬಂತು, ಫಾರ್ ಎಕ್ಸಾಂಪಲ್ 600ಗೆ 490 ಹೆಂಗೆ ಬಂತು, ಆ ಥರ ಕ್ಯಾಲಿಬರ್ ಮೇಲೆ ಅವರು ಕ್ವಶನ್ ಮಾಡ್ತಿದ್ದಾರೆ. 400+ ಇರೋರ್ನೆಲ್ಲರನ್ನೂ ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ಮದೆಲ್ಲ ಪ್ರೊಸೆಸ್ ತಡೆ ಹಿಡ್ದಿರ. ಮತ್ತು ನಾವು KPSCಲಿ ಕೂಡ ಈ ಇಶ್ಯೂ ಇದಾದಾಗ 1 ವೀಕು ಇಂಟರ್ನಲ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಇಷ್ಟು ದಿನ ಏನು ಮೀಡಿಯಾ ಮುಂದೆ ಬರೋದಾಗಲಿ ಬೇರೆ ಏನೋ ತನಿಖೆ ಮಾಡಲಿ, ಅದಕ್ಕೆ ನಮ್ಮ ಏನು ಅಪೋಸಿಷನ್ನು ಇಲ್ಲ. ಯಾಕಂದರೆ ನಾವು ಕ್ಲೀನ್ ಇದ್ದೀವಿ, ಅದು ನಮಗೆ ಗೊತ್ತು. ಅವ್ರು ತನಿಖೆ ಮಾಡಲಿ. ಬಟ್ ಏನಂದರೆ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ನಮ್ಗೆ ಆರ್ಡರ್ಸ್ ಕೊಡಿ, ಕಂಡೀಷ್ನಲ್ ಆರ್ಡರ್ಸ್ ಕೊಟ್ಬಿಡಿ, ನಮಗೆ ಪ್ರೋಸೆಸ್ ಮುಂದುವರಿಸಿ ನಮಗೆ ಆರ್ಡರ್ಸ್ ಕೊಟ್ಬಿಡಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. ಮಾತಾಡಿ ಮೇಡಮ್, ಮಾತಾಡಿ. ಎಷ್ಟು ಜನ ಮೇಲೆ FIR ಆಗಿದೆ ಮ್ಯಾಮ್? 29 ಮೆಂಬರ್ಸ್ ಮೇಲೆ ಆಗಿದೆ ಮ್ಯಾಮ್. ಒಟ್ಟು ಎಷ್ಟು ಜನ ಇದ್ರಿ ನೀವು? 329 ಮೆಂಬರ್ಸ್ ಇದ್ದೀವಿ. 29 ಮೆಂಬರ್ಸ್ ಮೇಲೆ FIR ಆಗಿದೆ. ಇನ್ನು 300 ಮೆಂಬರ್ಸ್ ಲೈಫ್ ಇದೆ ಮ್ಯಾಮ್ ಇದರಲ್ಲಿ. ಉದ್ದೇಶ ಆದರೆ ಏನು ಮ್ಯಾಮ್? ಉದ್ದೇಶ ಕಾಂಟ್ರಾಕ್ಟ್